ಯುವರಾಣಿ, ಹೇ ನಮ್ಮನೆ ಯುವರಾಣಿ. ನಿಖೇತ್, ಏನಪ್ಪ ಆಗ್ತಾ ಇದೆ ಇಲ್ಲಿ? ತಾತ, 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ. ಇದು ಮಾತಿಗೇಳೋ ಗಾದೆ ಮಾತಾ ಅಥವಾ ಮದ್ವೆ ಆಗ್ಬೇಕಾದ್ರೆ ಸುಳ್ಳು ಹೇಳಲೇಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಸುಳ್ಳಿನ ಮೇಲೆ ಸಂಸಾರ ಕಟ್ಟೋದಕ್ಕಾಗೋದಿಲ್ಲಪ್ಪ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ತಾತ. ಶಾಂಭವಿ ಅಮ್ಮ, ನಿಮ್ಗೂ ಒಬ್ಳು ಮಗಳಿದ್ದಾಳೆ. ಅವಳು ಮದುವೆ ಮಾಡುವಾಗ ಅವಳು ಕುಂದು ಕೊರೆತನ ಹೇಳ್ತಿರೋ ಅಥವಾ ಮುಚ್ಚಿಟ್ಟು ಮದುವೆ ಮಾಡ್ತೀರಾ? ಸತ್ಯನ ಕತ್ಲಲ್ಲಿಟ್ಟು ಯಾವತ್ತೂ ಜೀವನ ಮಾಡಕ್ಕಾಗಲ್ಲಪ್ಪ. ಸತ್ಯಕ್ಕೆ ಕೊನೆವರೆಗೂ ಜೀವ ಇರುತ್ತೆ, ಗುಟ್ಟು ಯಾವತ್ತಿದ್ರೂ ರಟ್ಟೆ. ನೀವು ಚೆನ್ನಾಗಿ ಮಾತಾಡಿದ್ರಿ ಅಮ್ಮ. ಲಕ್ಷ್ಮಿ ಅಮ್ಮ, ಮಕ್ಕಳು ಜೀವನ ಚೆನ್ನಾಗಿರ್ಬೇಕು ಅಂತ ಒಬ್ಬ ತಾಯಿಯಾಗಿ ಬಯಸೋದು ತಪ್ಪಲ್ಲ. ಹಾಗೆ ನಾವು ಕೂಡ ಇನ್ನೊಬ್ರು ತಂದೆ ತಾಯಿ ಮಕ್ಕಳಲ್ಲ. ನಮ್ಗೆ ತಂದೆ ತಾಯಿ ಇಲ್ಲದೆ ಇರ್ಬೋದು, ಆದ್ರೆ ಅವ್ರಿಗೆ ತಮ್ಮ ಮಕ್ಕಳು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಲ್ವಾ? ಅಲ್ಲಿಂದಲೇ ತಮ್ಮ ಮಕ್ಕಳು ಖುಷಿಯಾಗಿರ್ಲಿ ಅಂತ ಬಯಸ್ತಾ ಇರ್ಬೋದು. ಯಾಕಿದ್ನೆಲ್ಲ ಹೇಳ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಅಮ್ಮನಲ್ಲಿರೋ ಎಲ್ಲಾ ಗುಣಗಳು ನಿಮ್ಮ ಹತ್ರ ಇದೆ ಅಂತ ತುಂಬಾ ಆಸೆ ಪಟ್ಟೆ. ನೀವು ನಮ್ಮ ಮನೆಯಾಗೆ ಅತ್ತಿಗೆಯಾಗಿ ಬರ್ತಾ ಇಲ್ಲ, ತಾಯಾಗಿ ಬರ್ತಾ ಇದ್ದೀರಾ ಅನ್ಕೊಂಡೆ. ತಾಯಾದವಳು ಯಾವತ್ತೂ ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳೋದನ್ನ ಕಲಿಸ್ಲೂಬಾರ್ದು ಅಲ್ವಾ ಅಲ್ಲಿ ಅವ್ರೆ? ಬನ್ನಿ. ಅಯ್ಯೋ ದೇವ್ರೆ, ಅಮ್ಮವ್ರಿಗೆ ಮದುವೆ ಆಗಿದೆಯಾ? ಹೇಳಿ ಅಲ್ಲಿ ಅವ್ರೆ, ಈ ಫೋಟೋ ನಿಮ್ಮ ಹತ್ರ ಏನಾದ್ರೂ ಉತ್ತರ ಇದೆಯಾ? ಸತ್ಯ ಗೊತ್ತಾದ್ಮೇಲೆ ಸುದ್ದಿ ಹೇಳೋದು ಬೇಡ. ನಮ್ಮ ಅಮ್ಮನಲ್ಲಿ ಸುಳ್ಳು ಹೇಳೋ ಗುಣ ಇರ್ಲಿಲ್ಲ. ನಮ್ಮ ಅಮ್ಮನಲ್ಲಿ ಬೇರೆಯವ್ರಿಗೆ ಮೋಸ ಮಾಡೋದಕ್ಕೋಸ್ಕರ ತಮ್ಮ ಕುಂದು ಕೊರತೆನ ಬಚ್ಚಿಟ್ಟು ಮೇಲಕ್ಕೆ ಬರೋ ಗುಣ ಇರ್ಲಿಲ್ಲ. ಅದು ನಿಮ್ಮಲ್ಲಿ ಕಾಣ್ತಾ ಇದೆ. ಇದು ನಿಜನ ಹಾಲಿ ಅವ್ರೆ? ಸತ್ಯ ನಿಮ್ ಮುಂದೆ ಇದೆ. ಸತ್ಯನೋ ಸುಳ್ಳು ಅನ್ನೋ ಉತ್ತರ ನಿಮ್ಮಿಂದ ಕೇಳ್ಬೇಕು ನಾನು. ನಿಮ್ಮನ್ನ ನಂಬಿ ನನ್ನ ತಾಯಿ ಸ್ಥಾನ ಕೊಟ್ಟು ಪೂಜಿಸ್ದೆ. ಆ ಕ್ಷಣಗಳಿಗೋಸ್ಕರ ಕೇಳ್ತಾ ಇದ್ದೀನಿ, ಇದು ನಿಜನಾ? ನಿಜನಾ? ಯಾವುದೇ ವಿಷಯವಾಗಿ ಇದ್ದಿದ್ದನ್ನ ಇದ್ದಾಗೆ ಹೇಳೋದು ನಿಮ್ ಗುಣ ಅಂತ ನಾನು ಅಣ್ಣನ ಹತ್ರ ವಾದಿಸ್ತಾ ಇದ್ದೆ. ಆದ್ರೆ ಅಣ್ಣ ನೀವು ಯೋಚನೆ ಮಾಡಿ ಮಾತಾಡ್ತೀರಾ ಅಂತ ಹೇಳಿದ್ದ. ಅವನ್ ಗಮನಿಸಿದಷ್ಟು ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವಲ್ರಿ? ಹೇಳಿ, ಯಾಕೆ ಈ ವಿಷಯನ ಮುಚ್ಚಿಟ್ರಿ?
ಇದು ನಿಜಾನ ಸುಳ್ಳು? ಹಾಗೇನ್ ಹಳ್ಳಿಲಿದ್ದು ನೀವು ಬಡವ್ರ ಅಂತಾನು ನೋಡ್ದೆ ನಿಮ್ನ ಒಂದ್ ದೊಡ್ಡ ಶ್ರೀಮಂತ ಮನೆಗೆ ಸೊಸೆಯಾಗಿ ಮಾಡ್ಕೊಂಡ್ರು. ಆದ್ರೂ ಯಾಕೆ ಆ ಮನೆಯವ್ರಿಗೆ ಮೋಸ ಮಾಡಿ ನಿಮ್ ಗಂಡನ ಬಿಟ್ಬಿಟ್ ಬಂದ್ರಿ ಹೇಳಿ? ಮೌನ ಮುರಿದು ಮಾತಾಡ್ತಿರೋ ಇಲ್ವೋ? ಇದು ಸುಳ್ಳ ನಿಜಾನಾ? ನನಗೀಗಾಗಲೇ ಮದುವೆ ಆಗಿದೆ. ನನಗೀಗಾಗಲೇ ಮದುವೆ ಆಗಿದೆ. ನನಗೀಗಾಗಲೇ ಮದುವೆ ಆಗಿದೆ. ನಮ್ಮ ಅಣ್ಣಂಗೆ ಉಗ್ರು ಕೊಂಕಿಲ್ದಿರೋ ಹುಡುಗಿ ಬೇಕು. ಅವಳಿಗಿರೋ ಗುಣ ಜಗತ್ತಲ್ಲಿ ಯಾರಿಗೂ ಇರಬಾರ್ದು ಅಂತ ಹುಡುಕಿ ನಿಮ್ಮನ್ನ ಆರಿಸಿದ್ನಲ್ರಿ. ಇಂಥ ದೊಡ್ಡ ಸತ್ಯನ ಮುಚ್ಚಿಟ್ಟು ನಮಗ್ ಮೋಸ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬಂದ್ ನಿಮ್ಗೆ? ನಮ್ಮ ಅಣ್ಣನ ಮದ್ವೆ ಆದ್ರೆ ನಿಮ್ ಕುಟುಂಬ ನಿಮ್ಮಿಂದ ದೂರ ಆಗುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿದ್ರಿ ಅಂತ ನಿಮ್ ಬಗ್ಗೆ ಹೆಮ್ಮೆ ಇಟ್ಕೊಂಡಿದ್ನಲ್ರಿ. ಯಾಕ್ರಿ ಇಂಥ ವಿಷಯನ ಒಳಗಡೆ ಬಚ್ಚಿಟ್ಕೊಂಡು ಮೋಸ ಮಾಡಿದ್ರಿ? ಅದು ನಾನ್ ಹೇಳ್ತೀನಪ್ಪ. ಏನಾಯ್ತು ಅಂದ್ರೆ ಬೇಕಾಗಿಲ್ಲ. ಈಗ ಯಾಕೆ ಹೇಳ್ತೀರಾ? ಈಗ ಯಾಕೆ ಹೇಳ್ತೀರಾ? ಇದೇ ವಿಷಯನ ನಾನ್ ನಿಮ್ ಮನೆಗೆ ಅವಾಗ ಹೆಣ್ ಕೇಳಕ್ ಬಂದಿದ್ನಲ್ಲ, ನೀವ್ ಆವಾಗ್ಲೇ ಹೇಳಿದ್ರೆ ನೀವೆಷ್ಟು ದೊಡ್ಡವರಾಗ್ತಾ ಇದ್ರಿ. ಮದ್ವೆ ಮಂಟಪದವರೆಗೂ ವಿಷಯ ಬಂದ್ಮೇಲೆ, ನಿಜ ನಮ್ಗೇನು ಅಂತ ಗೊತ್ತಾದ್ಮೇಲೆ ಇವಾಗ ನೀವ್ ಹೇಳ್ತೀರಾ ಅಂತಂದ್ರೆ ಯಾವನ್ರಿ ಕೇಳ್ತಾನೆ? ಯಾರು ಕೇಳ್ತಾರೆ? ಮುಗೀತು, ಇಲ್ಲಿಗೆಲ್ಲ ಮುಗ್ದೋಯ್ತು. ಈ ಮದ್ವೆ ನಡೆಯಲ್ಲ, ಈ ಮದ್ವೆ ನಡೆಯಲ್ಲ. ಮನಸ್ ಮುರಿದ್ಮೇಲೆ ಮದ್ವೆ ಮಾತೆಲ್ಲಿ? ನಂಗ್ ಮೊದ್ಲಿಂದನೂ ಇವ್ರು ನೋಡ್ದಾಗ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿತ್ತು. ಕೊನೆಗೂ ಅದೇ ನಿಜ ಆಗೋಯ್ತು. ನಾವು ಮನೆಗೆ ಹೋಗ್ತಾ ಇದ್ದೀವಿ. ಶಂತಲಾ
ಸಮಾಧಾನ ಮಾಡ್ಕೊಳ್ಳೋ ನೀ, ಸಮಾಧಾನ ಮಾಡ್ಕೊ. ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾನೆ ನಾನ್ ನಿನ್ನ ನೆಗ್ಲೆಕ್ಟ್ ಮಾಡ್ತಾನೆ ಬಂದೆ. ನಾನ್ ಮಾಡಿದ್ದ ತಪ್ಪಿಗೆ ದೊಡ್ಡ ಶಿಕ್ಷೆನೆ ಆಯ್ತು, ನನಗೆ ದೊಡ್ಡ ಶಿಕ್ಷೆನೆ ಆಯ್ತು. ನಾನು ಅವತ್ತು ನಿನ್ ಮಾತಿನ ಸಮಾಧಾನವಾಗಿ ಕೇಳಿದ್ರೆ ಇವತ್ತು ಈ ತರ ಮರ್ಯಾದೆ ಹೋಗೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. 4 ಜನದ ಮುಂದೆ ಅಣ್ಣ ತಲೆ ಎತ್ಕೊಂಡು ತಿರುಗಾಡ್ದೆ ಇರೋವಾಗ ಮಾಡ್ಬಿಟ್ಟು ಅಣ್ಣನ ಜೀವನನ ನಾನೇ ಹಾಳು ಮಾಡ್ಬಿಟ್ಟು. ಆಗದೆಲ್ಲ ಒಳ್ಳೇದೇ ಆಯ್ತು ಅಂತ ಅನ್ಕೋ ಅನಿ. ಈಗ್ಲಾದ್ರೂ ಮುಂದಾಗೋ ಅನಾಹುತ ತಪ್ಪಲ್ಲ ಅಂತ ಅನ್ಕೋ. ಅಕಸ್ಮಾತ್ ನಮ್ಗೆ ಮದ್ವೆ ಆದ್ಮೇಲೆ ಈ ವಿಷಯ ಗೊತ್ತಾಗಿದ್ದಿದ್ರೆ ಜೀವನ ಪರ್ಯಂತ ನೀನು ಕೊರಗ್ಬೇಕಾಗಿತ್ತು. ಪಾಪ ನಮ್ ಸಾಕುನು ಕೊರಗ್ಬೇಕಾಗಿತ್ತು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳೋಣ. ಅಣ್ಣಂಗೆ ನನಗೆ ಏನಂತ ಹೇಳಿ, ಹೇಗ್ ನನ್ ಮುಖನ ಅವ್ನಿಗೆ ತೋರಿಸ್ಲಿ? ಹಿರಿಯರ್ ಮಾತು ಕೇಳ್ದೆ ನಾನು ಯೋಚಿಸಿದ್ದೆ ಸರಿ, ನಾನ್ ಮಾಡಿದ್ದೆ ಸರಿ ಅಂತ ದುಡುಕ್ಬಿಟ್ಟೆ ನಾನು. ತಾತ, ನೀವ್ ಹೇಳಿದ್ದೆ ಸರಿ. ಹಳ್ದಿ ತೂಗಿ ಹುಡ್ಕಿದ್ರೆ ಕೊನೆಗ್ ಸಿಗೋದು ತೂತ್ ಮಾಡ್ಕೇನೆ. ಅದಕ್ಕೆ ನೀ ಹೇಳಿದ್ದು ಯಾರು ಪರ್ಫೆಕ್ಟ್ ಅಲ್ಲ, ಯಾವುದು ಪರ್ಫೆಕ್ಟ್ ಅಲ್ಲಪ್ಪ. ಅನಿ, ಮೀರಾ, ಏನ್ರೋ ಇದು? ಏನಾಯ್ತು? ಯಾಕೆಲ್ರು ಹೀಗಿದ್ದೀರಾ? ಸಾಕು, ಅವರು ನಮ್ಗೆ ಮೋಸ ಮಾಡ್ಬಿಟ್ರು ಕಣೋ, ಮೋಸ ಮಾಡ್ಬಿಟ್ರು. ಮೋಸ ಮಾಡ? ಯಾರು? ಏನ್ ಮೋಸ ಮಾಡಿದ್ರು? ನೀನ್ ಯಾಕೆ ಇಷ್ಟೊಂದು ಅಳ್ತಿದ್ಯಾ? ಅನಿ, ಸಾರಿ ಅಣ್ಣ, ನನ್ನನ್ನು ಕ್ಷಮಿಸ್ಬಿಡು. ನನ್ನಿಂದಾಗಿ ನಿನ್ ಮರ್ಯಾದೆ ಹೊರಟೋಯ್ತು. ಸೊಸೈಟಿಲಿ ನಿನ್ ತಲೆ ಎತ್ಕೊಂಡು ತಿರ್ಗಾಡ್ತಿರೋಗ್ ಮಾಡ. ಮನೆ ಮಗಳ ಅನುಮಾನ ಕೊನೆಗೂ ಸತ್ಯ ಆಗೋಯ್ತು. ಮುಂದೆ ಆಗ್ಬೇಕಂತ ಅನಾಹುತ ಮನೆ ಮಗಳಿಂದನೇ ತಪ್ಪಾಯ್ತು ಅಲ್ವಾ ಯಜಮಾನ್ರೆ? ಏನ್ರು ಆಯ್ತು? ಯಾಕೆ ಅಳ್ತಿದ್ದೀರಾ? ಏನಾಯ್ತು ಅಂತ ಹೇಳಿ. ಅಣ್ಣ, ಹೇಗ್ ಹೇಳ್ಬೇಕು, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಹಲ್ಯ ನಮ್ಗೆ ಮೋಸ ಮಾಡ್ಬಿಟ್ರು, ನಮ್ ನಂಬಿಕೆ ದ್ರೋಹ ಮಾಡ್ಬಿಟ್ರು. ನಂಬೋದಕ್ಕೆ ಆಗ್ತಿಲ್ವಲ್ಲೋ. ಏನು ಮಾಡಿದ್ರು? ಏನ್ ಮೋಸ ಮಾಡಿದ್ರು? ಅಹಲ್ಯ ಅವ್ರಿಗೆ ಹಿಂದೆನೆ ಮದ್ವೆ ಆಗಿದೆ ಕಣೋ. ಅವರು ಮದ್ವೆ ಆಗಿರೋ ಹೆಣ್ಣು. ಅಹಲ್ಯ ಅವ್ರ ಹತ್ರ ಮಾತಾಡೋಣ ಕಣೆ. ನಮ್ಮಿಂದ ತಪ್ಪಾಯ್ತು ಅಂತ ಅವ್ರ ಕಾಲು ಹಿಡಿದು ಬೇಡ್ಕೊಳ್ಳೋಣ. ದುಡುಕ್ ಬೇಡ ಮಗಳೇ, ಅಹಲ್ಯ ದುಡುಕ್ ಬೇಡವೆ. ನಾನು ಅವ್ರ ಹತ್ರ ಮಾತಾಡ್ತೀನಿ, ನಾನು ಅವ್ರ ಕಾಲು ಹಿಡಿದು ಬೇಡ್ಕೋತೀನಿ. ನಮ್ಮಿಂದ ತಪ್ಪಾಯ್ತು ಅಂತ ನಾನ್ ಬೇಡ್ಕೋತೀನಿ ಕಣೆ. ಅಹಲ್ಯ, ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ಅಕ್ಕ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವ ಒಳ್ಳೆಯವರು, ನಾವ್ ಹೇಳಿದ್ರೆ ಅವ್ರು ಕೇಳ್ತಾರೆ. ಅಕ್ಕ, ನಮ್ ಉದ್ದೇಶ ಅವ್ರಿಗೆ ಮೋಸ ಮಾಡೋದಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋಣ. ಅಮ್ಮ, ಹೋಗಿ ಚಿಕ್ಕಪ್ಪನ್ ಕರ್ಕೊಂಡ್ ಬಾ. ಅಮ್ಮ, ಮಾತಾಡೆ. ಇಂಥ ಸಂಬಂಧ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಅಹಲ್ಯ, ನೀನೇನು ಮಾತಾಡ್ಬೇಡ ಕಣೆ.
ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ, ಎಲ್ಲ ನನ್ ತಪ್ಪೆ. ನಾನ್ ಮಾತಾಡ್ತೀನಿ, ನಾನ್ ಬೀಗ್ರ ಹತ್ರ ಬೇಡ್ಕೋತೀನಿ. ಅಹಲ್ಯ ಅಹಲ್ಯ ಏನಾಯ್ತು? ಎಲ್ರು ಯಾಕೆ ಆಚೆ ಹಾಕ್ಸಿರಿದ್ರೆ? ಅದಕ್ಕೆ ಏನಾಯ್ತು? ನೀವ್ಯಾಕೆ ಅಳ್ತಾ ಇದ್ದೀರಾ? ಕ್ಯಾಬ್ ಬುಕ್ ಮಾಡಿ. ಕ್ಯಾಬಾ? ಎಲ್ಲಿಗಮ್ಮ? ನಾವು ಮನೆಗೆ ಹೋಗ್ತಾ ಇದೀವಿ. ಮನೆಗ? ಯಾಕಮ್ಮ, ಏನಾಯ್ತು? ಮದ್ವೆ ಮುರಿದು ಬಿತ್ತು. ಇನ್ನೀ ಮದ್ವೆ ನಡೆಯಲ್ಲ. ಸತ್ಯನ ಮುಚ್ಚಿಟ್ಟು ಸುಳ್ಳ ಮುಂದೆ ಮಾಡಿ ನಮಗ್ ಮೋಸ ಮಾಡ್ಬಿಟ್ರಣ. ಥ್ಯಾಂಕ್ ಗಾಡ್, ಮೀರಿನ ಪ್ರಯತ್ನದಿಂದ ಅವ್ರು ಮುಚ್ಚಿಟ್ಟಿದ್ ಸುಳ್ಳು ಬಯಲಾಯ್ತು. ಮುಂದಾಗ್ಬೇಕಾಗಿರೋ ಅನಾಹುತ ತಪ್ಪೋಯ್ತು. ನಾವೆಷ್ಟೆಲ್ಲ ಆಸೆ ಕನ್ಸುಗಳನ್ನ ಇಟ್ಕೊಂಡಿದ್ವಿ. ನೀನು ನಿನ್ ಮನ್ಸಲ್ಲಿ ಎಷ್ಟು ಪ್ರೀತಿ ತುಂಬಿಕೊಂಡಿದ್ದೆ ಸಾಕು, ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆ ಕನ್ಸುಗಳನ್ನೆಲ್ಲ ಹೊಡೆದ್ಬಿಟ್ರು ಅಲ್ಲಿ ಅವರು. ಸಾಕಿ, ಇವ್ರು ಹೀಗ್ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ನೀನ್ ಅಂದ್ಕೋಬೇಡ. ನಮ್ ಸಾಕೇತು ಜವಾಬ್ದಾರಿ ಇರೋ ಹುಡುಗ, ಪರಿಸ್ಥಿತಿ ಅವನು ಚೆನ್ನಾಗಿ ಅರ್ಥ ಆಗತ್ತೆ. ಹಾಗಿದ್ರು ಮದುವೆ ಮುರಿದು ಬೀಳ್ತದ? ಮುರಿದು ಬೀಳ್ತಲ್ಲ. ಮದ್ವೆ ಕ್ಯಾನ್ಸಲ್ ಮಾಡ್ತಿದೀವಿ ಅಂತ ನನಗೊಂದು ಮಾತು ಹೇಳ್ಬೇಕು ಅಂತ ನಿಮ್ಗೆ ಅನ್ಸಿಲ್ವಾ? ಅಣ್ಣ, ಅವ್ರು ಗುಟ್ ಮಾಡಿ ಮೋಸ ಅವ್ರು ಮೋಸ ಮಾಡಿದ್ದಾರೆ ಅಂತಾನೆ ಇಟ್ಕೋ, ಆ ವಿಷಯ ಹೇಳಿಲ್ಲ ಅಂತಾನೂ ಇಟ್ಕೋ. ಆದ್ರೆ ಈ ಮದ್ವೆ ಮುರಿಯೋದಕ್ಕೂ ಮುಂಚೆ ನನಗೊಂದು ಮಾತು ಹೇಳ್ಬೇಕು ಅಂತ ಅನ್ಸಿಲ್ವಾ ನಿಂಗೆ? ತಪ್ಪು ಮಾಡ್ಬಿಟ್ರಿ ನೀವು, ತಪ್ಪು ಮಾಡಿದ್ರಿ. ಸಾಕು, ಏನೋ ಮಾತಾಡ್ತಿದ್ಯಾ? ತಪ್ಪು ಮಾಡಿರೋರು ಅವರು, ನಾವಲ್ಲ. ಅವ್ರು ಮಾಡಿರೋ ತಪ್ಪಿಗೆ ನಾವ್ ಅವ್ರ ಮೇಲೆ ಕಂಪ್ಲೇಂಟು ಕೊಡದೆ, ಅವ್ರ ಮಾನ ಮರ್ಯಾದೆ ತೆಗ್ದೆ ಗಂಭೀರವಾಗಿ ಹೊರಟು ಹೋಗಿ ಅಂತ ಹೇಳಿದ್ವಿ. ಸಾಕು ಮೀರಾ, ಸ್ಟಾಪ್ ಇಟ್. ವಿಷಯ ಗೊತ್ತಿಲ್ಲದೆ ನೀನೇನೇನೋ ಮಾತಾಡ್ಬೇಡ. ಎಲ್ಲಾ ವಿಷಯನೂ ನನಗ್ ನಿರ್ಧಾರ ಮಾಡಕ್ ಬಿಡೋ ನೀನು. ಈ ವಿಷಯದಲ್ಲಿ ಮಾತ್ರ ಯಾಕೋ ನನ್ನ ಅಭಿಪ್ರಾಯ ಕೇಳಲಿಲ್ಲ. ನನಗೆ ಹೇಳ್ದೆ ಈ ವಿಷಯದಲ್ಲಿ ಅದೇಗೋ ಡಿಸೈಡ್ ಮಾಡ್ದೆ. ಸಾಕು, ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡೆ ಕಣೋ ಈ ಮದ್ವೆ ನಿಲ್ಸಿದ್ದು. ಒಂದು ಹೆಣ್ಣು ಎರಡನೇ ಮದ್ವೆ ಆಗ್ಲೇಬಾರ್ದ? ಮದುವೆ ಮೊದಲನೇದು ಎರಡನೇದು ಅನ್ನೋದಲ್ಲ ಪ್ರಾಬ್ಲಮ್. ಅವ್ರು ನಮಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ ಅನ್ನೋದೇ ಪ್ರಾಬ್ಲಮ್. ಗಂಡ ಸತ್ತಿದ್ದು ಅವ್ಳು ವಿಧವೆ ಆಗಿದ್ರೆ ನಮ್ ಮನೆಗ್ ತಕ್ಕ ಸೊಸೆ ಆಗ್ತಾಳೆ ಅಂದಿದ್ರೆ ನಮಗ್ ಯಾವ ಸಮಸ್ಯೆನೂ ಇರ್ಲಿಲ್ಲ. ಸಾಕೇತ್, ಗಂಡ ಬದುಕಿದ್ದಾನೆ ಕಣೋ, ಅವ್ರ ನೆನ್ಪಲ್ಲೇ ತುಂಬಾ ಕೊರಗ್ತಿದ್ದಾನೆ. ಅವ್ರಿಗೆ ಮೋಸ ಮಾಡಿದಲ್ದೆ ನಮಗೂ ಈ ವಿಷಯ ಹೇಳ್ದೆ ಅನ್ಯಾಯ ಮಾಡಿದ್ದಾರೆ. ಇಲ್ಲ, ಅವ್ರು ಯಾವ ಅನ್ಯಾಯನೂ ಮಾಡಿಲ್ಲ.
ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಅಣ್ಣ ಏನು ಹೇಳ್ತಿದ್ಯಾ? ಅಂದ್ರೆ ಅಹಲ್ಯ ಅವ್ರಿಗೆ ಮೊದ್ಲೇ ಮದ್ವೆ ಆಗಿತ್ತು ಅಂತ ನನಗ್ ಗೊತ್ತಿತ್ತು.